ಹರೇ ಶ್ರೀನಿವಾಸ. ಅಧಿಕ ಮಾಸದ ಮಹಾತ್ಮೆಯ 26ನೇ ಅಧ್ಯಾಯ. ಉದ್ಯಾಪನೆಯ ನಂತರ ವ್ರತದ ನಿಯಮದ ಸಮಾಪ್ತಿ. ವಾಲ್ಮೀಕಿ ಮಹರ್ಷಿಗಳು ದೃಢಧನ್ವನಿಗೆ ಹೇಳಿದರು, ಪುರುಷೋತ್ತಮ ಮಾಸದ ವ್ರತ ಮಾಡುವಾಗ ನಕ್ಷತ್ರಗಳನ್ನು ನೋಡಿ ಅಥವಾ ಒಂದು ಹೊತ್ತು ಭೋಜನ ಮಾಡುವವರು ವ್ರತದ ಸಮಾಪ್ತಿಗಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಅಮಾವಾಸ್ಯೆಯ ದಿನ ಭೋಜನ ಮಾಡುವವರು ದಕ್ಷಿಣೆ ಸಹಿತ ಗೋದಾನ, ಫಲಾಹಾರ ಮಾಡುವವರು ಹಣ್ಣಿನ ದಾನ, ಎಣ್ಣೆಯ ಪದಾರ್ಥಗಳನ್ನು ತ್ಯಜಿಸಿದವರು ತುಪ್ಪದ ದಾನ, ತುಪ್ಪದ ನಿಯಮ ಮಾಡಿದವರು ಹಾಲಿನ ದಾನ, ಧಾನ್ಯದ ವ್ರತವನ್ನು ಮಾಡಿದವರು ಗೋಧಿ ಅಥವಾ ಅಕ್ಕಿಯ ದಾನ, ನೆಲದ ಮೇಲೆ ಮಲಗುವ ವ್ರತವನ್ನು ಮಾಡಿದವರು ಶಯ್ಯದಾನ, ಇಲ್ಲವೇ ತಮಗಿಷ್ಟವಾದಂತಹ ದಾನಗಳನ್ನು ಕೊಡಬಹುದು. ಪುರುಷೋತ್ತಮ ಮಾಸದಲ್ಲಿ ದೀಪದಾನ ಮಾಡಿದವರು ಒಂದು ತಾಮ್ರದ ಪಾತ್ರೆಯಲ್ಲಿ ತುಪ್ಪದ ಬತ್ತಿಯನ್ನು ಇಟ್ಟು ದೀಪ ಹಚ್ಚಿ ದಾನವನ್ನು ಕೊಡಬೇಕು. ಹೀಗೆ ಮಾಡಿದವರು ತಮ್ಮ ಮನೋಭಿಲಾಷೆಯನ್ನು ಪಡೆಯುತ್ತಾರೆ. ಅವರವರ ವ್ರತ ನಿಯಮದ ಸಮಾಪ್ತಿಯಲ್ಲಿ ಮಾಡಿದ ದಾನದಂತೆ ಅದರ ಫಲವನ್ನು ಪಡೆಯುತ್ತಾರೆ. ತಮ್ಮ ಎಲ್ಲ ಶುಚಿತ್ವದ ಕ್ರಿಯೆಗಳಿಗೂ ದರ್ಬೆಯನ್ನು ಉಪಯೋಗಿಸಬೇಕು, ಏಕೆಂದರೆ ದರ್ಬೆಯು ಅತ್ಯಂತ ಪವಿತ್ರವಾದದ್ದು ಎಂದು ಹೇಳಲಾಗುತ್ತದೆ. ಈ ನಿಯಮಗಳನ್ನೆಲ್ಲ ಮೀರುವವರು ಶೂದ್ರರಾಗಿ ಜನಿಸುವರು ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 26ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.